17 ಏಪ್ರಿಲ್ 2026 ಭಾರತ ಒಂದು ಕರಾಳ ದಿನ ಅನುಭವಿಸ್ತಾ ಇದೆ. ಯಾಕಂದ್ರೆ ಒಂದು ಐತಿಹಾಸಿಕ ಮಹಿಳಾ ಮೀಸಲಾತಿ ಒಂದು ಮಸೂದೆಯನ್ನ ಜಾರಿಗೊಳಿಸುವ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಗೌರವಾನ್ವಿತ ಪ್ರಧಾನಿಗಳಾದಂತ ನರೇಂದ್ರ ಮೋದಿ ಅವರು ಒಂದು ತುರ್ತು ಅಧಿವೇಶನ ಕರೀತಾರೆ. ಅದಕ್ಕೆ ಶೇಕಡಾ 2/3 ಅಷ್ಟು ಇವತ್ತು ದಿವಸ ಅದಕ್ಕೆ ಬಹುಮತ ಬೇಕಾಗಿರ್ತದೆ. ಆದ್ರೆ ಕಾಂಗ್ರೆಸ್ನವರು ಗಾಂಧಿ ಕುಟುಂಬನ ತುಷ್ಟೀಕರಣ ಮಾಡ್ಬೇಕಂತೇಳಿ ಇವತ್ತು ದಿವಸ ಸಂವಿಧಾನ ವಿರೋಧ ನೀತಿಗಳನ್ನು ತಕ್ಕಂಥದ್ದು. ಗೌರವಾನ್ವಿತ ಡಾಕ್ಟರ್ BR ಅಂಬೇಡ್ಕರ್ ರಚಿಸಿದಂತ ಸಂವಿಧಾನ ಅವರ ಆಶಯದಂತೆ ಮಹಿಳೆಯರು ಕೂಡ ಶೇಕಡಾ 50ಕ್ಕೂ ಹೆಚ್ಚು ಮೀಸಲಾತಿ ಕೊಡಬೇಕು, ಸಮಪಾಲು ಸಮಬಾಳು ರೀತಿಯಲ್ಲಿ ಮಹಿಳೆಯರು ಕೂಡ ಸಮಾನ ಹಕ್ಕಿದೆ ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡರು ಅವ್ರಿಗೆ. ಆದ್ರೆ ಇವತ್ತು ಕಾಂಗ್ರೆಸ್ ಸಂವಿಧಾನ ಧಿಕ್ಕರಿಸುವ ನಿಟ್ಟಿನಲ್ಲಿ ಹೊರಟಿದೆ. ಯಾಕೆ ಕಾಂಗ್ರೆಸ್ನವರೇ, ನಿಮ್ಮ ಹಾಗೆ ಇಂದಿರಾ ಗಾಂಧಿ ಬೇಕು, ಸೋನಿಯಾ ಗಾಂಧಿ ಬೇಕು, ಸೋನಿಯಾ ಗಾಂಧಿಗೆ ಅಧಿಕಾರ ಬೇಕು, ಇಂದಿರಾ ಗಾಂಧಿಗೆ ಅಧಿಕಾರ ಬೇಕು, ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಅಧಿಕಾರ ಬೇಕು, ತಳಮಟ್ಟದ ಹೆಣ್ಣು ಮಕ್ಕಳಿಗೆ ಅಧಿಕಾರ ಬೇಡವಾ? ಅಂದ್ರೆ ನಿಮಗೆ ನಿಮ್ಮ ಒಂದು ಕುಟುಂಬನ ನಿಮ್ಮ ಮಹಿಳೆಯರಲ್ಲೇ ಆಚರಣೆ ಮಾಡ್ಬೇಕಾ? ಬೇರೆಯವ್ರಿಗೆ ಹಕ್ಕಿಲ್ವಾ? ಇದು ಸಂಪೂರ್ಣವಾದಂತಹ ರೀತಿಯಲ್ಲಿ ಮಹಿಳೆಯರನ್ನ ಬಲಿಪಶು ಮಾಡ್ತಾ ಇದೆ. ಇವತ್ತು 33ರಷ್ಟು ಏನು ಮೀಸಲಾತಿಗೆ ಜಾರಿ ತರಬೇಕಂತ ಹೇಳಿ ಒಂದು ಬಹುಮತ ಕೋರಿ ಒಂದು ಸಂಸತ್ತಿನಲ್ಲಿ ಅಧಿವೇಶನ ನಡೆದಿತ್ತು. ಅದಕ್ಕೆ ಕಾಂಗ್ರೆಸ್ ಮತ್ತೆ ಮಿತ್ರ ಪಕ್ಷ ಏನು ವಿರೋಧ ಮಾಡ್ತಾ ಇದೆ, ಮಹಿಳೆಯರ ಸಂಪೂರ್ಣವಾದಂತಹ ಒಂದು ವಿರೋಧ ಕಟ್ಕೊಂಡಿದ್ದೀರಿ, ಮಹಿಳೆಯರ ಹಕ್ಕು ಕಸ್ಕೊಂಡಿದ್ದೀರಿ. ಮುಂದಿನಲ್ಲಿ ನಿಮಗೆ ಅವ್ರು ಶಾಪ ತಟ್ಟಿದ್ದಲ್ಲ, ನಮ್ಮ ಸಂವಿಧಾನಕ್ಕೆ ದ್ರೋಹ ಮಾಡ್ತಾ ಇದ್ರಿ. JDS ಪಕ್ಷ ಇವತ್ತು ದೇವೇಗೌಡರ ಒಂದು ಅಡಿಪಾಯದಲ್ಲಿ ಮತ್ತೆ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಏನು ದೊಡ್ಡ ಮಟ್ಟದ ಒಂದು ಹೋರಾಟ ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ. ನೀವೆಲ್ಲ ಗಮನಿಸಿರಬಹುದು. ಇವತ್ತು ಮಹಿಳೆಯೇ ನಮ್ಮ ಚಿಹ್ನೆ, ಮಹಿಳೆಯ ಚಿಹ್ನೆ 33% ಅಲ್ಲ, ಸಂಪೂರ್ಣವಾದ ಮಹಿಳೆಯೇ ನಮ್ಮ ಚಿಹ್ನೆ. ಈ ನಿಟ್ಟಿನಲ್ಲಿ ಮಹಿಳೆಯರಿಗೆ ಹೆಚ್ಚು ಗೌರವ ಕೊಡ್ತಕ್ಕಂಥ ನಮ್ಮ ಪಕ್ಷ ಏನಿದೆ, ಈ ಪಕ್ಷದಲ್ಲಿ ಇವತ್ತು NDA ಕೂಟದಲ್ಲಿ ನಾವು ಇದೀವಿ. ಇದಕ್ಕೆ ಬೆಂಬಲ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಹೋರಾಟದ ರೀತಿಯಲ್ಲಿ ಮಾಡ್ತಾ ಇದೀವಿ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಗರ ಕೇಂದ್ರ ಭಾಗದಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟ ನಡೀತಾ ಇದೆ. ಈ ಹೋರಾಟಕ್ಕೆ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬೆಂಬಲಿಸಬೇಕಂತ ಹೇಳಿ ನೀಡಿದಾಗ ವಿಶೇಷವಾಗಿ ಮಹಿಳೆಯರು ಇವತ್ತು ದಿವಸ ಹೋರಾಟ ಭಾಗವಹಿಸಿದ್ರು. ಅದ್ರ ಮೂಲಕ ಇವತ್ತು ದೊಡ್ಡ ಮಟ್ಟದ ಹೋರಾಟ ಆಗಿದೆ. ಇವತ್ತು ಏನು ಈ ಹೋರಾಟ ಕೇವಲ ಮಹಿಳೆಯರಿಗಂತಲ್ಲ, ಕಾಂಗ್ರೆಸ್ನ ವಿರೋಧಿ ನೀತಿಗಳಿಗೆ ಇವತ್ತು ದಿವಸ ಭ್ರಷ್ಟಾಚಾರ ತುಂಬುತ್ತಾ ಇದೆ. ಏನು ಕೊಲೆಗಡುಗರನ್ನ ಶಾಸಕರು ಮಾಡ್ಕೊಂಡಿದ್ರಿ, ಕೊಲೆಗಡುಗರನ್ನ ಇವತ್ತು ದಿವಸ ಜಿಲ್ಲಾ ಮಂತ್ರಿಗೆ ಮಾಡ್ಕೊಂಡಿದ್ರಿ, ಅದು ನಿಮ್ಮ ಸರ್ಕಾರ. ಮುಂದಿನ ರೌಡಿ ಸರ್ಕಾರ ಆಗ್ತದೆ. ಹಾಗಾಗಿ ಮುಂದಿನ ಈ ಕಾಂಗ್ರೆಸ್ನ ಕಿತ್ತೋಗುದು NDA ಸರ್ಕಾರ, ಗೌರವಯುತವಾದ ಶಾಂತಿಯುತವಾದ NDA ಸರ್ಕಾರ ರಚನೆ ಮಾಡುವ ನಿಟ್ಟಿನಲ್ಲಿ ಇವತ್ತು ದಿವಸ ಹೋರಾಟ ಏನು ನಡೀತಾ ಇದೆ. ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಂತ ನಾನು ಜಿಲ್ಲೆಯ ಸಮಸ್ತರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.